ನಮಸ್ಕಾರ ಅಂತ ಹೇಳಿದಾಗ ಮತ್ತೆ ನಾವು ನಮಸ್ಕಾರ ಅಂತ ಹೇಳೋದು ನಮ್ಮ ಸಂಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರೇ, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ನಾವು ಯಾವ ಕಾರಣಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ ಅಂತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ಒಂದು ವಿಚಾರ, ಬಹಳ ಒಂದು ಖುಷಿಯಾದಂಥ ಒಂದು ವಿಚಾರ. ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳೋದಕ್ಕಿಂತ ಮುಂಚೆ ಒಂದು ವಚನ, ಬಸವಣ್ಣನವರ ವಚನವನ್ನು ಹೇಳುವ ಮುಖಾಂತರ ಮಾತನ್ನು ಪ್ರಾರಂಭ ಮಾಡ್ತೇನೆ. ಬಸವಣ್ಣನ ಒಂದು ವಚನ ಮಾತಿಗೆ ಸಂಬಂಧಪಟ್ಟ ಹಾಗೆ, ನೀತಿಗೆ ಸಂಬಂಧಪಟ್ಟ ಹಾಗೆ, ನುಡಿಗೆ ಸಂಬಂಧಪಟ್ಟ ಹಾಗೆ ಹೇಗಿರಬೇಕು ಅಂತಕ್ಕಂಥದ್ದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗವೂ ಮೆಚ್ಚಿ ಶಿವಲಿಂಗವೂ ಮೆಚ್ಚಿ ಹೌದು ನೀವು ಹೇಳ್ತಾ ಇರೋದು ಕರೆಕ್ಟು ಅಂತ ಹೇಳಬೇಕು. ಒಂದು ವೇಳೆ ನುಡಿಯೊಳಗೆ ಆಡಿ ನಡೆಯದೇ ಇದ್ದರೆ ಕೂಡಲ ಸಂಗಮ ದೇವ ಎಂತು ಒಲಿವನಯ್ಯ ಅಂತ ಅವನ ಕಡೆ ಹೇಳ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವಚನ. ಸೊ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ನಮ್ಮ ಕಾಲೇಜನ್ನೇ ಆಯ್ಕೆ ಮಾಡಿಕೊಂಡು ಬಂದು ಇಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿದ್ದೀರ. ಭಾಳ ಒಂದು ಸಂತೋಷದ ಒಂದು ವಿಚಾರ. ಹಾಗೆಯೇ ನಿಮ್ಮ ತಂದೆ ತಾಯಿಗಳು ಕೂಡ ನಮ್ಮ ಕಾಲೇಜ್ಗೆ ನಿಮ್ಮನ್ನು ಸೇರಿಸಿದ್ದಾರೆ. ಬಹುಶಃ ನಮ್ಮ ಕಾಲೇಜಿನ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ. ಹಾಗೆಯೇ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಲಿ, ವಿದ್ಯೆಯನ್ನು ಕಲಿತು ಮುಂದೆ ಬರಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ತಮ್ಮನ್ನೆಲ್ಲರೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಸೇರಿರ್ತಕ್ಕಂತಹ ನಿಮ್ಮ ಉಪನ್ಯಾಸಕರು ಏನಿದ್ದಾರೆ, ಅವರು ಕೂಡ ನಿಮ್ಮನ್ನು ಹೇಗೆ ಸಿದ್ಧಗೊಳಿಸಬೇಕು, ಹೇಗೆ ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಅವರು ಕೂಡ ಕಾಯ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹಾಗೆಯೇ ಮತ್ತೊಂದು ಮಾತನ್ನು ಹೇಳ್ತೇನೆ, ನೀವೆಲ್ಲ ತುಂಬ ಅದೃಷ್ಟವಂತರು. ಬೇರೆ ಕೆಲವರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಭಾಳ ಅದೃಷ್ಟವಂತರು ನೀವು. ಯಾಕೆ ಅಂತ ಕೇಳ್ತೀರಾ? ಯಾಕೆ ಅಂತಂದರೆ, ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿಗಳು ಅವರ ಮಕ್ಕಳನ್ನ ಓದಿಸ್ತಕ್ಕಂಥ ಸ್ಥಿತಿಯಲ್ಲೇ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಮಕ್ಕಳು ವಿದ್ಯೆಯಿಂದ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆದರೆ ನಿಮಗೆ ಅಂತಹ ಸ್ಥಿತಿ ಇಲ್ಲ. ಮತ್ತು ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ, ಎಷ್ಟೋ ವಿದ್ಯಾರ್ಥಿಗಳು ಕೆಲಸ ಮಾಡಿಕೊಂಡು ಶಾಲೆಗೆ ಹೋಗ್ತಕ್ಕಂಥವ್ರು ಇದ್ದಾರೆ, ಕೆಲಸ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಕ್ಕಂಥವ್ರು ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಎಷ್ಟೋ ವಿದ್ಯಾರ್ಥಿಗಳು ಸುಮಾರು ಬೆಳಗ್ಗೆ 5 ಗಂಟೆಗೆ ಹೇಳ್ತಾರೆ. 5 ಗಂಟೆಗೆ ಎದ್ದು ಮನೆಗೆ ಹಾಲನ್ನು ಹಾಕ್ತಕ್ಕಂಥದ್ದು, ಮನೆಗೆ ಪೇಪರನ್ನು ಹಾಕಿ ಹಣ ಸಂಪಾದನೆ ಮಾಡಿಕೊಂಡು ಸುಮಾರು ಒಂದು 10 ಗಂಟೆ 11 ಗಂಟೆಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅವರಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಿಮಗೆ ಅಂತಹ ಒಂದು ಸ್ಥಿತಿ ಇಲ್ಲ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ನಿಮ್ಮ ತಂದೆ ತಾಯಿಗಳು ಯಾರನ್ನು ಕೂಡ ಅಷ್ಟು ಕಷ್ಟವನ್ನು ನಿಮಗೆ ಕೊಟ್ಟಿಲ್ಲ. ಅಷ್ಟು ಕಷ್ಟವನ್ನು ನಿಮಗೆ ಕೊಟ್ಟಿಲ್ಲ, ಅವ್ರಿಗೆ ಕಷ್ಟ ಇದೆ. ಎಷ್ಟೋ ಜನ ನಿಮ್ಮ ತಂದೆ ತಾಯಿಗಳು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಂಡಿರ್ತಕ್ಕಂಥವ್ರಿದ್ದಾರೆ. ಮತ್ತು ಎಷ್ಟೋ ಜನ ವ್ಯವಸಾಯ ಮಾಡ್ತಕ್ಕಂತಹ ಪೇರೆಂಟ್ಸು ಕೂಡ ಇದ್ದಾರೆ. ಹಾಗಾಗಿ ಅವರು ಯಾವತ್ತೂ ಕೂಡ ಅವ್ರಿಗೆ ಇರ್ತಕ್ಕಂಥ ಬಡತನ ಏನಿದೆ, ಆ ಬಡತನದ ಬಗ್ಗೆ ನಿಮಗೇನು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಹೇಳಿದ್ರೆ, ನಮ್ಮ ಮಗಳು ಅಥವಾ ಮಗ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡೋದಿಲ್ವೋ, ಬೇರೆ ಕಡೆ ಗಮನ ಹೋಗ್ಬಿಡ್ತದೋ ಅನ್ನುವಂತಹ ಉದ್ದೇಶದಿಂದ ನಿಮ್ಮ ಬಳಿ ಆ ಕಷ್ಟವನ್ನೆಲ್ಲ ಹೇಳ್ಕೊಡಿದ್ರೆ, ಅವರು ಚಿಂದಿ ಬಟ್ಟೆಯನ್ನು ಹಾಕ್ಕೊಂಡಿದ್ರು, ಹರಿದೋಗಿರ್ತಕ್ಕಂಥ ಬಟ್ಟೆಯನ್ನು ಅವ್ರು ಹಾಕ್ಕೊಂಡಿದ್ರು, ನನ್ನ ಮಗಳು ರಾಜ್ಕುಮಾರಿ ಥರ ಇರಬೇಕು, ನನ್ನ ಮಗ ರಾಜ್ಕುಮಾರ್ ಥರ ಕಾಣಬೇಕು ಅಂತ ಹೇಳಿ ನಿಮಗೆ ಹೊಸ ಬಟ್ಟೆಗಳನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ನಿಮಗೆ ಕಾಲೇಜಿಗೆ ಕಟ್ಟಬೇಕಾದಂಥ ಶುಲ್ಕ ಏನಿದೆ, ಫೀಸ್ ಏನಿದೆ, ಅದನ್ನು ಕೂಡ ಸರಿಯಾದ ಸಮಯಕ್ಕೆ ಕಟ್ಟತಕ್ಕಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು, ನಿಮ್ಮಲ್ಲಿ ಕೆಲವರು ಮಾತ್ರ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ,
ಅಂತಕ್ಕಂಥ ಒಂದು ಜ್ಞಾನವನ್ನು ಇಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಸರಿಯಾದ ನಿಟ್ಟಿನಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಆದರೆ ಕೆಲವರು ಯಾವ ಉದ್ದೇಶಕ್ಕೆ ಬಂದಿದ್ದೀರಾ ಅದನ್ನು ಬಿಟ್ಟು ಬಾಕಿ ಇದೆಲ್ಲ ಮಾಡ್ತಾ ಇದ್ದೀರಾ. ಉದಾಹರಣೆಗೆ ಕಾಲೇಜ್ಗೆ ಅಂತ ಬರ್ತಕ್ಕಂಥದ್ದು ಸಿನಿಮಾ ಥಿಯೇಟ್ರಿಗೆ ಹೋಗೋದು, ಪಾರ್ಕ್ಗೆ ಹೋಗೋದು, ಅಥವಾ ಮತ್ತೊಂದು ಕಡೆ ಹೋಗೋದು, ಅಥವಾ ಕೆಟ್ಟವ್ರ ಸಹವಾಸ ಮಾಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ಇದ್ದೀರಾ. ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಬಹಳಷ್ಟು ಕನಸನ್ನು ಇಟ್ಕೊಂಡು ಕಳಿಸಿದ್ದಾರೆ. ಹಾಗಾಗಿ ನಾಳೆ ದಿವಸ ನಿಮ್ಮ ತಂದೆ ತಾಯಿಗಳು ಹೆಮ್ಮೆ ಪಡೋ ಹಾಗೆ ಮಾಡಬೇಕು. ಯಾವ ರೀತಿ ಮಾಡಬೇಕು? ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು. ನಂತರ ಉತ್ತಮ ಒಂದು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿದ್ರೆ, ಒಳ್ಳೆಯ ವ್ಯಕ್ತಿ ಆದರೆ ನಾಳೆ ದಿವಸ ಊರಿನ ಜನ ಏನಿದ್ದಾರೆ ಆ ಜನ ನಿಮ್ಮ ತಂದೆ ತಾಯಿಗಳನ್ನ ಹೊಗಳ್ತಾರೆ. ಎಂಥ ಮಕ್ಕಳಿದಾರಪ್ಪ ನಿನಗೆ, ಎಂಥ ಮಗಳಿದ್ದಾಳಪ್ಪ, ಎಂಥ ಮಗ ಇದ್ದಾನಪ್ಪ, ಇದ್ರೆ ಇರಬೇಕು ಇಂಥ ಮಕ್ಕಳು ಅಂತ ಹೇಳಿ ಅವ್ರನ್ನ ಹೊಗಳ್ತಾರೆ. ಅವ್ರನ್ನ ಹೊಗಳಿದಾಗ ನಿಮ್ಮ ತಂದೆ ತಾಯಿಗಳು ತುಂಬ ಏನು ಮಾಡ್ತಾರೆ? ದುಃಖ ಪಡ್ತಾರ, ಖುಷಿ ಪಡ್ತಾರೆ. ನನಗೆ ಒಳ್ಳೆಯ ಮಗ ಹುಟ್ಟಿದ್ದಾನೆ, ಒಳ್ಳೆಯ ಮಗಳು ಹುಟ್ಟಿದ್ದಾಳೆ, ನನ್ನ ಒಂದು ಕೀರ್ತಿಯನ್ನು ಇನ್ನಷ್ಟು ಬೆಳಗ್ತಾರೆ ಅಂತ ಹೇಳಿ ಅವರು ಖುಷಿ ಪಡ್ತಾರೆ. ಅವರ ಅದರ ಜೊತೆಗೆ ನಾವು ಶಿಕ್ಷಕರಿದ್ದೀವಿ, ನಾವು ಕೂಡ ಖುಷಿ ಪಡ್ತೀವಿ. ಯಾಕೆಂದರೆ ಇಂಥ ಒಂದು ಒಳ್ಳೆಯ ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣವನ್ನು ಕೊಟ್ಟುವಲ್ಲ ಅಂಥೇಳಿ ನಾವು ಕೂಡ ಖುಷಿ ಪಡ್ತೀವಿ. ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಸಾಕಷ್ಟು ಜನ ಒಂದು ಗುರಿಯನ್ನು ಇಟ್ಕೊಂಡು ಬಂದಿದ್ದೀರ, ಆದರೆ ಯಾಕೋ ಏನೋ ಆ ಗುರಿ ಈಡೇರೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀರಾ. ಯಾಕೆ ಫೇಲ್ಯೂರ್ ಆಗ್ತಾ ಇದ್ದೀರಾ? ನಿಮ್ಮಲ್ಲಿ ಈ ಜಡತ್ವ ಅಂತಕ್ಕಂಥದ್ದೊಂದಿದೆ. ಜಡತ್ವ ಅಂತಂತಂದರೆ ಒಂದು ರೀತಿ ತಾತ್ಸಾರದಿಂದ ಇರ್ತಕ್ಕಂಥದ್ದು. ಏನು ಉದ್ದೇಶ ಮಾಡಿ ಮಾತ್ರ ಇಟ್ಕೊಂಡಿರ್ತೀರ, ಆದರೆ ಆ ನಿಟ್ಟಿನಲ್ಲಿ ಹೋಗೋದಿಲ್ಲ. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ನಾಡ್ದು ಓದಿದ್ರಾಯ್ತು, ಈ ಥರ ಭಾವನೆ ನಿಮ್ಮಲ್ಲಿದೆ. ಆದ್ದರಿಂದ ಆ ಒಂದು ಭಾವನೆ ಏನಿದೆ ಅದನ್ನು ನೀವು ಬದಲಾವಣೆ ಮಾಡ್ಕೊಳ್ಬೇಕು. ಯಾಕೆಂದರೆ ಇಷ್ಟು ದಿವಸ ನೀವು ಏನು ಆಸೆ ಇಟ್ಕೊಂಡಿದ್ದೀರೋ, ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರೋ ಅದು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಆದರೆ ಇವತ್ತೇ ನೀವು ನಿರ್ಧಾರವನ್ನು ಮಾಡಬೇಕು. ಏನು ನಿರ್ಧಾರ ಮಾಡಬೇಕು? ಇಷ್ಟು ದಿವಸ ಏನಾಗಿದೆಯೋ ಅದರ ಲೆಕ್ಕಕ್ಕೆ ಬೇಡ. ಇನ್ನು ಮುಂದೆ ಏನಾಗಬೇಕು? ಒಳ್ಳೆಯದಾಗಬೇಕು, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಬೇಕು, ವಿದ್ಯಾಭ್ಯಾಸನ ಪಡ್ಕೊಳ್ಬೇಕು, ಒಳ್ಳೆಯ ಒಂದು ಹುದ್ದೆಗೆ ಹೋಗಬೇಕು, ಒಳ್ಳೆಯ ವ್ಯಕ್ತಿ ಆಗಬೇಕು. ಈ ರೀತಿಯಾಗಿರ್ತಕ್ಕಂತಹ ಒಂದು ಬದಲಾವಣೆಯನ್ನು ನೀವು ಮಾಡಿಕೊಳ್ಬೇಕು. ಒಂದು ಬದಲಾವಣೆ ನಮ್ಮಲ್ಲಿ ಮಾಡ್ಕೊಳ್ಬೇಕು ಅಂದರೆ 6 ತಿಂಗಳು, ವರ್ಷ, 2 ವರ್ಷ ಬೇಕಾಗಿಲ್ಲ. ಆ ಕ್ಷಣದಲ್ಲೇ ಮಾಡ್ಕೊಳ್ಬೋದು. ಉದಾಹರಣೆಗೆ ನೀವು ಗೌತಮ ಬುದ್ಧನ ಹೆಸರನ್ನ ಕೇಳಿರ್ಬೋದು. ಗೌತಮ ಬುದ್ಧನಾಗುವುದಕ್ಕಿಂತ ಮುಂಚೆ ಸಿದ್ಧಾರ್ಥನಾಗಿದ್ದ. ಆ ಸಿದ್ಧಾರ್ಥನಾಗಿದ್ದಂತಹ ಗೌತಮ ಬುದ್ಧ ಇದ್ದಾನೆ, ಆತ ಒಂದು ಬಾರಿ ಸಾವನ್ನು ಕಾಣ್ತಾನೆ, ವೃದ್ಧನನ್ನು ಕಾಣ್ತಾನೆ, ನಂತರ ಆತ ಗೌತಮ ಬುದ್ಧನಾಗ್ತಾನೆ. ಹಾಗೆಯೇ ಮತ್ತೊಬ್ಬ ಅಂಗುಲಿಮಾಲ ಅಂತಕ್ಕಂತಹ ಒಂದು ರಾಕ್ಷಸ, ಅವನ ಕಥೆಯನ್ನು ಕೇಳಿರ್ತೀರ. ಆತ ರಾಕ್ಷಸನಾಗಿದ್ದಂಥವನು ಆ ಗೌತಮ ಬುದ್ಧನ ಉಪದೇಶವನ್ನು ಕೇಳಿ ಅವನು ಉತ್ತಮ ವ್ಯಕ್ತಿ ಆಗ್ತಾನೆ. ಆ ಕ್ಷಣದಿಂದಲೇ ಉತ್ತಮ ವ್ಯಕ್ತಿ ಆಗ್ತಾನೆ. ಹಾಗೆಯೇ ಮಹಾತ್ಮ ಗಾಂಧೀಜಿಯವರು, ಅವರ ಹೆಸರನ್ನ ಕೇಳಿರ್ತಕ್ಕಂತಹ ಜನ ಏನೇ ಇಲ್ಲ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ. ಮಹಾತ್ಮ ಗಾಂಧೀಜಿಯವರು ವರ್ಣಭೇದ ನೀತಿಗೆ ಒಳಗಾಗ್ತಾರೆ. ವರ್ಣಭೇದ ನೀತಿಗೆ ಒಳಗಾದಂಥ ಸಂದರ್ಭದಲ್ಲಿ ರೈಲಿನಿಂದ ಅವರನ್ನು ಆಚೆ ಹಾಕ್ತಾರೆ. ಆಚೆ ಹಾಕ್ತಂಥ ಸಂದರ್ಭದಲ್ಲಿ ಅವರು ಏನಾದರೂ ನನಗೆ ಯಾಕೆ ಬೇಕಿತ್ತು ಈ ನಮ್ಮ ದೇಶದ ಉದ್ಧಾರದ ಕೆಲಸ ಅಥವಾ ನಮ್ಮ ಜನ ಉದ್ಧಾರದ ಕೆಲಸ ಅಂತ ಅಂದ್ಕೊಂಡಿದ್ದಾರೆ, ಬಹುಶಃ ನಮಗೆ ಇವತ್ತು ಇಷ್ಟು ನೆಮ್ಮದಿ ಸಿಗ್ತಾ ಇರಲಿಲ್ಲ. ಸೊ ಅವತ್ತು ಅವ್ರು ಏನು ನಿರ್ಧಾರ ಮಾಡಿದ್ರು, ಆ ಒಂದು ವರ್ಣಭೇದ ನೀತಿಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅಂದೇ ಅವರು ಪಣವನ್ನು ತೊಡ್ತಾರೆ. ಹಾಗೆ ನೀವು ಕೂಡ ಬದಲಾಗಬೇಕು. ಈಗಾಗಲೇ ಬದಲಾಗಿರ್ತಕ್ಕಂಥವ್ರು ಇನ್ನೂ ಒಳ್ಳೆಯ ದಾರಿಯಲ್ಲಿ ಹೋಗಬೇಕು. ಇನ್ನು ಬದಲಾಗದೇ ಇರ್ತಕ್ಕಂಥವ್ರು ಇವತ್ತಿನ ನಿರ್ಧಾರವನ್ನು ಮಾಡಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ಹೇಳಿ ನೀವು ನಿರ್ಧಾರವನ್ನು ಮಾಡಿದರೆ ಖಂಡಿತ ನಿಮ್ಮ ಬದುಕು ಏನಿದೆ, ಬದುಕು ಏನಾಗುತ್ತೆ? ಬಂಗಾರ ಆಗುತ್ತಾ ಅಥವಾ ಬೇರೆ ಥರ ಆಗುತ್ತಾ? ಬಂಗಾರದಂತೆ ಆಗುತ್ತೆ. ನಿಮ್ಮ ಬದುಕು ಯಾವಾಗಲೂ ಬಂಗಾರದಂತೆ ಇರಬೇಕು ಅಂತಕ್ಕಂತಹ ಒಂದು ಆಶಯವನ್ನು ವ್ಯಕ್ತಪಡಿಸೋದ್ರಲ್ಲಿ ನಾನು ಕೂಡ ಒಬ್ಬ. ಮತ್ತು ಇನ್ನು ಕೆಲವರಲ್ಲಿ ಇಲ್ಲಿ ಈ ಒಂದು ಕೀಳರಿಮೆ ಭಾವನೆ ಇದೆ. ಏನು ಕೀಳರಿಮೆ ಅಂತಂದರೆ, ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ನನಗೆ ಇಂಗ್ಲೀಷ್ ಬರಲ್ಲ ಅಂತಕ್ಕಂತಹ ಒಂದು ಭೇದ ಭಾವ ಇದೆ ಕೆಲವರಲ್ಲಿ. ಆ ಒಂದು ಕೀಳರಿಮೆ ಇದೆ. ಆ ಕೀಳರಿಮೆಯಿಂದ ನಾವು ಹೊರ ಬರಬೇಕು. ಬಂದಿದ್ದಾರೆ ಖಂಡಿತ ನಾವು ಯಶಸ್ಸನ್ನು ಕಂಡೇ ಕಾಣ್ತೀವಿ. ಯಶಸ್ಸು ನಮ್ಮನ್ನು ಹುಡುಕೊಂಡು ಬರೋದಿಲ್ಲ, ಯಶಸ್ಸು ನಮ್ಮನ್ನು ಹುಡುಕೊಂಡು ಬರಬೇಕು. ನಾವು ಯಶಸ್ಸನ್ನು ಹುಡುಕೊಂಡು ಹೋಗಬಾರ್ದು.
ಆ ಒಳ್ಳೆಯ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ಖಂಡಿತ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ, ಕೊನೆಯದಾಗಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಾಕಷ್ಟು ಜನ ತಮ್ಮ ಒಂದು ಸಮಯ ಏನಿದೆ, ಓದುವ ಸಮಯ ಏನಿದೆ, ಆ ಸಮಯವನ್ನು ಬೇರೆದಲ್ಲಿ ಕಾಲ ಕಳೀತಾ ಇದ್ದಾರೆ. ಬೇರೆದಲ್ಲಿ ಅಂತಂದರೆ ಇನ್ಯಾವುದರಲ್ಲಿ? ರೀಲ್ಸ್ ನೋಡ್ತಕ್ಕಂಥದ್ರಲ್ಲಿ, ಸಿನಿಮಾ ನೋಡ್ತಕ್ಕಂಥದ್ರಲ್ಲಿ, ಮೊಬೈಲ್ ನೋಡ್ತಕ್ಕಂಥದ್ದು, ಗೇಮ್ಸ್ ಆಡ್ತಕ್ಕಂಥದ್ದು, ಇದರಲ್ಲಿ ಕಾಲ ಕಳೀತಾ ಇದ್ದೀರ. ನೀವು ರೀಲ್ಸಲ್ಲಿ ಹೀರೋನ ನೋಡಿ ಖುಷಿ ಪಡ್ತೀರಾ, ಆದರೆ ನೀವು ಹೀರೋ ಆಗೋದು ಯಾವಾಗ? ನೀವು ಹೀರೋ ಆಗಬೇಕು, ನೀವು ಹೀರೋಯಿನ್ಗಳಾಗಬೇಕು. ಅಂದರೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರ್ತಕ್ಕಂಥವ್ರು ಮಾತ್ರ ಹೀರೋಗಳು, ಹೀರೋಯಿನ್ಗಳಲ್ಲ. ನಿಜ ಜೀವನದಲ್ಲಿ ನೀವು ಹೀರೋಗಳಾಗಬೇಕು, ಹೀರೋಯಿನ್ಗಳಾಗಬೇಕು. ಯಾವಾಗ ನೀವೊಂದು ಒಳ್ಳೆಯ ಸಾಧನೆಯನ್ನು ಮಾಡಿ ಯಶಸ್ಸನ್ನು ಕಂಡಂಥ ಸಂದರ್ಭದಲ್ಲಿ ನೀವೇ ಹೀರೋ ಆಗ್ತೀರಾ. ಆಗ ನಿಮ್ಮನ್ನು ಕರೆದು ಒಂದು ಸ್ಟೇಜ್ ಮೇಲೆ ನಿಲ್ಲಿಸಿ ನಿಮಗೆ ಸಾಕಷ್ಟು ಒಂದು ಸನ್ಮಾನ ಸಮಾರಂಭಗಳು ಏನು ಮಾಡ್ತಾರೆ, ಆಗ ನಿಮ್ಮನ್ನು ನೋಡಿ ಬೇರೆ ಜನ ಏನು ಮಾಡ್ತಾರೆ, ಚಪ್ಪಾಳೆಯನ್ನು ತಟ್ತಾರೆ. ಸೊ ಹಾಗಾಗಿ ನಾವು ಬೇರೆಯವ್ರನ್ನ ನೋಡಿ ಚಪ್ಪಾಳೆ ತಟ್ಟೋದಕ್ಕಿಂತ ನಮ್ಮನ್ನು ನೋಡಿ ಬೇರೆಯವರು ಚಪ್ಪಾಳೆ ತಟ್ಟೋ ಹಾಗೆ ಮಾಡ್ಕೋಬೇಕು, ಬೇರೆಯವರು ನಮ್ಮ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಬೇಕು, ಆ ರೀತಿ ಇರಬೇಕು, ಅಂಥ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ವಿಚಾರಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ವಿದ್ಯಾರ್ಥಿಗಳೇ, ಈ ವೇದಿಕೆ ಮೇಲೆ ಒಂದೆರಡು ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೂ ಆಡಳಿತ ಮಂಡಳಿಯವರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.